ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕ್ಯಾರಮಲ್ ಪಾಪ್ಕಾರ್ನ್. ನೀವು ಇದುವರೆಗೂ ಪಾಪ್ಕಾರ್ನ್ನ ಖಾರವಾಗಿ ಅಥವಾ ಸಾಲ್ಟ್ ಇರೋದನ್ನು ತಿಂದಿರ್ತೀರಾ, ಬಟ್ ಈ ಪಾಪ್ಕಾರ್ನಲ್ಲಿ ಸ್ವೀಟ್ನೆಸ್ ಇರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲೊಂದು 1/4 ಕಪ್ ಅಷ್ಟು ಪಾಪ್ಕಾರ್ನನ್ನು ತಗೊಂಡಿದ್ದೀನಿ. ಈಗ ನಾನು ಈ ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನಾನು ನಿಯರ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ಎಲ್ಲ ಪಾಪ್ಕಾರ್ನ್ ಕರ್ನಲ್ಸೂ ಇದರಲ್ಲಿ ಕೋಟ್ ಆಗಬೇಕು. ಈಗ ಎಣ್ಣೆ ಕಾದಿದೆ, ಪಾಪ್ಕಾರ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನೀವು ನೋಡ್ಬೋದು ಪಾಪ್ಕಾರ್ನ್ ಪಾಪ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲ್ಲ ಕರ್ನಲ್ಸು ಪಾಪ್ ಆದಮೇಲೆ ಸ್ವಿಚ್ ಆಫ್ ಮಾಡ್ಕೊಳ್ಬೇಕಾಗತ್ತೆ ಸ್ಟವನ್ನು. ಈಗ ಆಲ್ಮೋಸ್ಟ್ ಆಗಿದೆ. ಒಂದ್ಸಲ ಶೇಕ್ ಮಾಡಿದಾಗ ಕೆಳಗಡೆ ಯಾವ್ದು ಪಾಪ್ ಆಗಿಲ್ವೋ ಅದೆಲ್ಲ ಪಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದ್ಸಲ ಈ ಥರ ಶೇಕ್ ಮಾಡ್ಕೊಳ್ಳಿ. ಈಗ ಎಲ್ಲ ಪಾಪ್ಕಾರ್ನ್ ಪಾಪ್ ಆಗಿದೆ. ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಆಗಿದೆ ಅಂತ. ಈಗ ನಾನು ಸ್ಟವನ್ನು ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಪಾಪ್ಕಾರ್ನ್ನ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ಇದೇ ಪಾತ್ರೆನಲ್ಲೇ ನಾನು ಕ್ಯಾರಮಲ್ ಕೂಡ ಮಾಡ್ಕೊಳ್ತೀನಿ. ಕ್ಯಾರಮಲ್ಗೆ ನಾನು ಇಲ್ಲಿ 1/2 ಕಪ್ ಅಷ್ಟು ಶುಗರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಪಾಪ್ಕಾರ್ನ್ ಎಷ್ಟು ತೊಗೊಂಡಿರ್ತೀರೋ ಅದರ ಡಬಲ್ ಅಷ್ಟು ಶುಗರ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಟು ಇದೇ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ನೀವು ನೋಡ್ಬೋದು ಸಕ್ಕರೆ ಲೈಟಾಗಿ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಪೂರ್ತಿ ಕರ್ಗೋವರೆಗೂ ನಾವು ಇದೇ ಥರ ಫಾಲೋ ಮಾಡಬೇಕಾಗತ್ತೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕರಗಿದೆ. ಇನ್ನೂ ಸ್ವಲ್ಪ ಕ್ರಿಸ್ಟಲ್ಸ್ ಇದೆ, ಅದು ಕೂಡ ಕರಗಬೇಕು. ಅಲ್ಲಿವರೆಗೂ ನಾವು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಹೀಗಿದು ಪೂರ್ತಿಯಾಗಿ ಕರಗಿದೆ, ನೀವೇ ನೋಡ್ಬೋದು. ಈಗ ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಬಟರನ್ನು ಹಾಕ್ತಾ ಇದ್ದೀನಿ. ಕ್ಯಾರಮಲ್ಗೆ ಬಟರ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಆ್ಯಂಡ್ ಟೆಕ್ಸ್ಚರ್ ಸಿಗುತ್ತೆ. ಈಗ ಇದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಟರ್ ಪೂರ್ತಿಯಾಗಿ ಮೆಲ್ಟ್ ಆಗಿದೆ. ಈಗ ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಹಾಕೋದ್ರಿಂದ ನೀವೇ ನೋಡ್ಬೋದು ಕ್ಯಾರಮೆಲ್ ಟೆಕ್ಸ್ಚರೇ ಚೇಂಜ್ ಆಗೋಯ್ತು. ಬೇಕಿಂಗ್ ಸೋಡಾ ಹಾಕಿದ ತಕ್ಷಣವೇ ಸ್ಟವನ್ನು ಆಫ್ ಮಾಡಿಬಿಡಿ, ಬಿಕಾಸ್ ಜಾಸ್ತಿ ಹೊತ್ತು ನಾವು ಅದನ್ನು ಕುಕ್ ಮಾಡೋ ಹಾಗಿಲ್ಲ. ನಾನು ಸೋಡಾ ಹಾಕಿದ ತಕ್ಷಣವೇ ಆಫ್ ಮಾಡಿಬಿಟ್ಟೆ. ಒಂದು 2 ಸೆಕೆಂಡ್ ಈ ಥರ ಕಲಿಸ್ಕೊಂಡು ನಾವು ಮಾಡಿಟ್ಕೊಂಡಿರೋ ಪಾಪ್ಕಾರ್ನನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಬಿಸಿಯಾಗಿರ್ಬೇಕಾದ್ರೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಎಲ್ಲ ಪಾಪ್ಕಾರ್ನ್ಗೂ ಕ್ಯಾರಮೆಲ್ ಕೋಟ್ ಆಗುತ್ತೆ. ನೀವು ನೋಡ್ಬೋದು ನಾನು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಈ ಪ್ಲೇಟ್ ಮೇಲೆ ಬಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಟರ್ ಪೇಪರ್ ಕೂಡ ಸಿಗುತ್ತೆ, ಅದರ ಮೇಲೆ ನೀವು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಬೋದು. ಬಟ್ ನನ್ನ ಹತ್ರ ಇವತ್ತಿಲ್ಲ, ಅದಕ್ಕೋಸ್ಕರ ನಾನು ಈ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆ ಪಾಪ್ಕಾರ್ನನ್ನು ಈ ಪ್ಲೇಟ್ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ನಾನು ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಈಗ ತಣ್ಣಗಾದ್ಮೇಲೆ ನಾನು ಈ ಥರ ಬ್ರೇಕ್ ಮಾಡಿದ್ರೆ ಅದು ಕ್ಲೀನಾಗಿ ಬ್ರೇಕ್ ಆಗುತ್ತೆ. ಬಿಸಿ ಇದ್ದಾಗ ಬ್ರೇಕ್ ಮಾಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ ಈ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ಈಗ ನಾನು ಒಂದೊಂದಾಗಿ ಬ್ರೇಕ್ ಮಾಡಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲನೂ ನಾನು ಬ್ರೇಕ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ಕ್ಯಾರಮೆಲ್ ಪಾಪ್ಕಾರ್ನ್, ತುಂಬಾ ಈಸಿ. ಈವ್ನಿಂಗ್ ಟೈಮ್ ಸ್ನ್ಯಾಕ್ ಆಗಿ ಅಥವಾ ಯಾವುದಾದ್ರು ಮೂವಿ ನೋಡಬೇಕಾದ್ರೆ ಇದನ್ನು ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.